ಮೊನ್ನೆಯಷ್ಟೇ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಕೋಟ್ಯಂತರ ಭಕ್ತರ ಪಾಲಿನ ರಾಯರು ಸರ್ವಕಾಲ ಪವಾಡ ಪುರುಷರಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ 431ನೇ ಜನ್ಮದಿನವನ್ನು ಮಂತ್ರಾಲಯ ಸೇರಿದಂತೆ ರಾಯರ ದೇಗುಲಗಳಲ್ಲಿ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಇನ್ನು ರಾಯರ ಜನ್ಮ ದಿನಾಚರಣೆ ಹಿನ್ನೆಲೆ ರಾಯಚೂರು ಜಿಲ್ಲೆಯಲ್ಲಿರುವ ಮಂತ್ರಾಲಯದ ಈ ಸಂಭ್ರಮದಲ್ಲಿ ಸ್ಯಾಂಡಲ್ವುಡ್ನ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಭಾಗಿಯಾಗಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಪಡೆದರು. ಇದೇ ವೇಳೆ ರಿಷಬ್ ಶೆಟ್ಟಿ ಅವರು ತಮಗೂ ಮತ್ತು ಮಂತ್ರಾಲಯಕ್ಕೂ ಇರುವ ನಂಟಿನ ಬಗ್ಗೆ ಮಾತನಾಡಿದ್ದಾರೆ. ಅಲ್ಲದೆ ರಾಘವೇಂದ್ರ ಸ್ವಾಮಿಗಳಿಗೆ ಹರಕೆ ಹೊತ್ತ ನಂತರವೇ ತಾವು ಜನಿಸಿದ್ದು ಎಂಬ ಜನ್ಮ ರಹಸ್ಯವನ್ನು ರಿವೀಲ್ ಮಾಡಿದ್ದಾರೆ. ಹೌದು, ಇದುವರೆಗೂ ಎಲ್ಲೂ ಹಂಚಿಕೊಳ್ಳದೇ ಇರುವ ವಿಚಾರವನ್ನು ರಾಯರ ಸನ್ನಿಧಾನದಲ್ಲಿ ರಿಷಬ್ ಶೆಟ್ಟಿ ಹಂಚಿಕೊಂಡಿದ್ದಾರೆ. ನಮ್ಮ ಮನೆಯಲ್ಲಿ ಅಂದು ತುಂಬಾ ಕಷ್ಟಗಳು ಇದ್ದ ಕಾಲವಂತೆ. ನಾನು ಆಗ ಇನ್ನೂ ಹುಟ್ಟಿರಲಿಲ್ಲ. ನನ್ನ ತಾಯಿ ರಾಯರಿಗೆ ನಾನೊಬ್ಬ ಮಗ ಹುಟ್ಟಲಿ, ಅವನು ಹುಟ್ಟಿದ ಮೇಲೆ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಹರಕೆ ಹೊತ್ತುಕೊಂಡಿದ್ರಂತೆ. ಅನಂತರವೇ ನಾನು ಹುಟ್ಟಿದ್ದಂತೆ. ಅಲ್ಲದೆ ನಾನು ಹುಟ್ಟಿದ್ದು ರಾಯರ ದಿನ ಅಂದ್ರೆ ಗುರುವಾರವೇ ಎಂದು ರಾಘವೇಂದ್ರ ಸ್ವಾಮಿಗಳ ಕೃಪೆಯ ಬಗ್ಗೆ ಮಾತನಾಡಿದ್ದಾರೆ. ಮುಂದುವರಿದು ಮಾತನಾಡಿದ ರಿಷಬ್ ಶೆಟ್ಟಿ ಅವರು ತಮ್ಮ ತಾಯಿ ರಾಯರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಎಂಬುದನ್ನು ಹೇಳಿಕೊಂಡಿದ್ದಾರೆ. ಇಲ್ಲಿ ಮೌನ ತುಂಬಾನೇ ಮುಖ್ಯ. ರಾಯರ ಎನರ್ಜಿಯನ್ನು ನಾವು ಫೀಲ್ ಮಾಡಬಹುದು. ಹಾಗೆ ನನಗೆ ಎಷ್ಟೇ ಕಷ್ಟ ಬಂದರೂ ನನ್ನ ತಾಯಿಯ ಬಳಿ ಹೇಳಿದಾಗ ರಾಯರ ಆಶೀರ್ವಾದದಿಂದ ಗುರುವಾರ ಹುಟ್ಟಿದವ ನೀನು, ರಾಯರನ್ನು ನೆನೆಸಿಕೊಂಡು ಮುಂದೆ ಹೋಗು, ಎಲ್ಲ ಸರಿ ಹೋಗುತ್ತೆ ಎನ್ನುತ್ತಾರೆ. ಇವತ್ತಿನವರೆಗೂ ಜೀವನದಲ್ಲಿ ಏನೇ ಬಂದರೂ ರಾಯರನ್ನು ಸ್ಮರಿಸಿಕೊಳ್ಳುತ್ತೇನೆ. ಎಷ್ಟೋ ಬಾರಿ ಶೂಟಿಂಗ್ ನಲ್ಲಿ ತೊಂದರೆಯಾದಾಗ ರಾಯರನ್ನು ಸ್ಮರಿಸಿಕೊಂಡರೆ ಕಣ್ಮುಚ್ಚಿ ಕಣ್ಣು ತೆರೆಯುವುದರ ಒಳಗೆ ಕಷ್ಟಗಳು ಪಾರಾಗಿ ಹೋಗಿದ್ದು ನನ್ನ ಅನುಭವಕ್ಕೆ ಬಂದಿದೆ ಎಂದು ರಾಯರು ತಮ್ಮ ಬದುಕಿನಲ್ಲಿ ಮಾಡಿದ ಮತ್ತು ಮಾಡುತ್ತಿರುವ ಪವಾಡಗಳ ಬಗ್ಗೆ ಮಾತನಾಡಿದ್ದಾರೆ ರಿಷಬ್ ಶೆಟ್ಟಿ.